ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇರೋದು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಯಾವ್ಯಾವ ತಯಾರಿ ಬೇಕಾಗುತ್ತೆ ಅಂತ. ಅಂದರೆ ಶಾಪಿಂಗ್ ಇರ್ಬೋದು, ಪ್ಯಾಕಿಂಗ್ ಇರ್ಬೋದು, ಏನೇನೋ ಪ್ರಿಪ್ರೇಷನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಬರೋಣ. ಇದು ನಮ್ಮ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಆಗಿದ್ದು ನಾವು ಮಲೇಷಿಯಾ ಆ್ಯಂಡ್ ಇಂಡೋನೇಷ್ಯಾದಲ್ಲಿರೋ ಬಾಲಿ ಐಲ್ಯಾಂಡ್ಗೆ ಹೋಗಿದ್ವಿ. ಸೊ ನಿಮ್ಮಲ್ಲಿ ಯಾರಾದರೂ ಟ್ರಿಪ್ ಮಾಡ್ತಾ ಇದ್ದು ಐಟಿನರಿ ಪ್ಲ್ಯಾನ್ ಏನಾದ್ರು ಬೇಕು ಅಂತ ಇದ್ದರೆ ಯು ಕ್ಯಾನ್ ಡ್ರಾಪ್ ಅ ಕಮೆಂಟ್ ಇನ್ ಅ ಕಮೆಂಟ್ ಬಾಕ್ಸ್. ಸೊ ಐ ವಿಲ್ ಬಿ ಗಿವಿಂಗ್ ಯು ಕಂಪ್ಲೀಟ್ 5 to 7 days ಐಟಿನರಿ ಪ್ಲ್ಯಾನ್. ಸೊ ಫಸ್ಟ್ ಆಫ್ ಆಲ್ ನಾವು ಈ ಇಡೀ ವಿಡಿಯೋನ ಒಂದು 5 ಸೆಕ್ಷನ್ಸಲ್ಲಿ ನೋಡೋಣ. ಅದು ಯಾವುದು ಅಂದರೆ ಫಸ್ಟು ಫ್ಲೈಟ್ ಅಲೋವೆನ್ಸ್ ನೋಡ್ಕೊಳ್ಳೋದು, ನೆಕ್ಸ್ಟ್ ಶಾಪಿಂಗ್ ಟಿಪ್ಸ್ ಏನೇನಿದೆ, ನೆಕ್ಸ್ಟು ಮೆಡಿಸಿನ್ಸ್ ಏನೇನೆಲ್ಲ ತೊಗೋಬೇಕು, ನೆಕ್ಸ್ಟ್ ಬಂದು ಫುಡ್ ಆ್ಯಂಡ್ ಲಾಸ್ಟ್ಲಿ ಪ್ಯಾಕಿಂಗ್. ಸೊ ಇವಾಗ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದೀರಾ, ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಅದೇ ನನಗೆ ಮೋಟಿವೇಶನು. ಸೊ ಫಸ್ಟ್ ಸೆಕ್ಷನ್ ಅಂದರೆ ಫ್ಲೈಟ್ ಅಲೋವೆನ್ಸ್. ಇದು ನೀವು ಯಾವ ಫ್ಲೈಟ್ ತೊಗೋತಿದ್ದೀರಾ ಅದರ ಮೇಲೆ ಡಿಪೆಂಡ್ ಇರುತ್ತೆ. ಚೆಕ್ ಇನ್ ಆ್ಯಂಡ್ ಕ್ಯಾಬಿನ್ ಅಂತ 2 ಡಿಫ್ರೆಂಟ್ ಬ್ಯಾಗೇಜಸ್ ನಮಗೆ ಸಿಕ್ಕಿರುತ್ತೆ. ಸೊ ಬುಕ್ ಮಾಡೋ ಮುಂಚೆನೇ ಚೆಕ್ ಮಾಡಿ ಎಷ್ಟು ಅಲವೆನ್ಸ್ ಕೊಟ್ಟಿದ್ದಾರೆ ಅಂತ. ಯಾಕಂದರೆ ಫ್ಲೈಟ್ ಟು ಫ್ಲೈಟ್ ಇದು ಡಿಫ್ರೆಂಟ್ ಇರುತ್ತೆ. ಚೆಕ್ಕಿಂಗಿಗೆ ಬಂದು 30 kg ಪರ್ ಪರ್ಸನ್ ನಮಗೆ ಅಲೋವೆನ್ಸ್ ಸಿಕ್ಕಿತ್ತು, ಮತ್ತು ಕ್ಯಾಬಿನ್ಗೆ ಒಬ್ಬೊಬ್ಬರಿಗೆ 7 kg ಸಿಕ್ಕಿತ್ತು. ಸೊ ಇದನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಶಾಪಿಂಗ್ ಮತ್ತು ಪ್ಯಾಕಿಂಗ್ನ ಮಾಡಬೇಕಾಗತ್ತೆ. ಸೊ ನಾವು ಟೋಟಲ್ 3 ಬ್ಯಾಗ್ಸ್ನ ತೊಗೊಂಡಿದ್ವಿ. 2 ಟ್ರೋಲಿ ಇತ್ತು, ಒಂದು ಬೆನ್ಗೆ ಹಾಕೊಳ್ಳುವಂಥ ಬ್ಯಾಗ್ ಇತ್ತು. ನೆಕ್ಸ್ಟು ಶಾಪಿಂಗ್ ಟಿಪ್ಸ್ ಅಂತ ಬಂದರೆ ನಿಮ್ಮ ಬಟ್ಟೆಗಳನ್ನು ಆಲ್ಮೋಸ್ಟ್ ಲೈಟ್ ವೆಯ್ಟ್ ಆಗಿರೋ ಥರನೇ ನೋಡ್ಕೊಳ್ಳಿ. ಯಾಕಂದರೆ ನೀವು ಹೋಗ್ತಾ ಇರೋದು ಟ್ರಾಪಿಕಲ್ ಕಂಟ್ರೀಸ್ಗೆ, ಅಂದರೆ ಅಲ್ಲಿ ಬೀಚಸ್ಸು ಅದೇ ಜಾಸ್ತಿ ಇರುತ್ತೆ. ಸೊ ಆ ಏರಿಯಾ ಇರೋದ್ರಿಂದ ಲೈಟ್ ವೆಯ್ಟ್ ಬಟ್ಟೆಗಳು ಆರಾಮಾಗಿ ನಡೆಯುತ್ತೆ. ಆ್ಯಂಡ್ ತಿಂಡಿಗಳನ್ನೂ ಅಷ್ಟೇ ರೆಡಿಮೇಡ್ ಫುಡ್ಸು ಸ್ವಲ್ಪ ಸಿಗುತ್ತೆ, ಅದನ್ನ ತೊಗೋಬೋದು. ಆ್ಯಂಡ್ ಚೆಕ್ಕಿನ್ ಮತ್ತು ಕ್ಯಾಬಿನ್ ಬ್ಯಾಗ್ಸ್ ಇರೋದ್ರಿಂದ ನೀವು ಚೆಕ್ಕಿನ್ ಬ್ಯಾಗ್ಗೆ ಇದನ್ನೆಲ್ಲ ಹಾಕ್ಬೋದು, ಅಂದರೆ ತಿಂಡಿಗಳನ್ನೆಲ್ಲ. ಆಮೇಲೆ ಎಷ್ಟೇ ಬ್ಯಾಗ್ ತೊಗೋತೀರ ಅದರಲ್ಲಿ ಅಥವಾ ನೀವು ಕಪಲ್ಸಾಗಿ ಹೋಗ್ತಾ ಇದ್ದರೆ ನಿಮ್ಮಿಬ್ಬರದು ಬಟ್ಟೆನ 2 ಬ್ಯಾಗಲ್ಲಿನೂ ಈಕ್ವಲಾಗಿ ಡಿವೈಡ್ ಮಾಡಿರಿ. ಬಿಕಾಸ್ ಚಾನ್ಸಸ್ ಇರಲ್ಲ ಬ್ಯಾಗ್ನ ಕಳ್ಕೊಳ್ಳೋದು. ಅಕಸ್ಮಾತ್ ಆ ಥರ ಏನಾದ್ರು ಆದರೂ ಕೂಡ ನಮಗೆ ಯಾವುದೇ ಥರದ ಪ್ರಾಬ್ಲಮ್ಸ್ ಆಗಬಾರ್ದು ಟ್ರಿಪ್ಪಲ್ಲಿ ಅಂತ. ಸೊ ನೆಕ್ಸ್ಟ್ ಬಂದು ಸೆಕ್ಷನ್ 3, ಒಂದು ಎಮರ್ಜೆನ್ಸಿ ಮೆಡಿಕಲ್ ಕಿಟ್ನ ನಿಮ್ಮ ಜೊತೆ ತೊಗೊಂಡು ಹೋಗ್ತಾ ಇರಿ. ಯಾಕಂದರೆ ಅಲ್ಲಿ ಕ್ಲೈಮೇಟ್ಗೆ ಕೆಲವೊಂದು ಸಲ ನಮ್ಮ ಆರೋಗ್ಯ ಸರಿ ಹೊಂದದೇ ಇರ್ಬೋದು. ಸೊ ಅವಾಗ ಬೇಸಿಕ್ಕಾಗಿ ಇದರಲ್ಲಿ ಒಂದು ಸ್ಯಾನಿಟೈಸರ್ ಕಂಪಲ್ಸರಿ, ಆಮೇಲೆ ಜ್ವರದ್ದು, ನೆಗಡಿದು, ಸೊ ಕೆಲವೊಂದು ಅಲರ್ಜಿದು, ಆಮೇಲೆ ಕಾನ್ಸ್ಟಿಪೇಷನ್ದು, ಈ ಥರದ್ದು ಸ್ವಲ್ಪ ಕಿಟ್ನ ನಿಮ್ಮ ಜೊತೆ ಕ್ಯಾರಿ ಮಾಡಿ. ನೆಕ್ಸ್ಟ್ ಸೆಕ್ಷನ್ ಬಂದು ಫುಡ್ ಐಟಮ್. ಸೊ ರೆಡಿ ಟು ಈಟ್ ಫುಡ್ಸ್ನ ನಾವು ಮೆಟ್ರೋದಲ್ಲಿ ಪರ್ಚೇಸ್ ಮಾಡಿದ್ವಿ. ಕೆಲವು ತಿಂಡಿಗಳನ್ನ ನಾವು ಮನೆಯಿಂದನೇ ತೊಗೊಂಡಿದ್ವಿ, ಅಂದರೆ ಚೋಡ ಆಗಿರ್ಬೋದು, ಶೇಂಗಾ ಉಂಡೆ ಆಗಿರ್ಬೋದು, ಇದಂತೂ ಕಂಪಲ್ಸರಿ ನಮ್ಮ ಕಡೆ. ಇದೆಲ್ಲ ಬಿಟ್ಟು ಕೆಲವು ರೆಡಿ ಟು ಈಟ್ ತೊಗೊಂಡಿದ್ವಿ. ಅದರಲ್ಲಿ ಸ್ಪೆಷಲಾಗಿ ನಮ್ಮಿಬ್ಬರು ಫೇವ್ರೇಟ್ ಏನು ಅಂದರೆ ಅವಲಕ್ಕಿ ಆ್ಯಂಡ್ ಶಾವಿಗೆ ಉಪ್ಪಿಟ್ಟು. ಅದ್ರ ಜೊತೆಗೆ ಉಪ್ಪಿಟ್ಟು ತೊಗೊಂಡಿದ್ವಿ, ಬಟ್ ನಮಗೆ ಉಪ್ಪಿಟ್ಟು ಅಷ್ಟು ಇಷ್ಟ ಆಗಲಿಲ್ಲ. ನಾವು ಅದನ್ನು ವಾಪಸ್ ತೊಗೊಂಡು ಬಂದಿದ್ವಿ, ಸ್ವಲ್ಪನೇ ತಿಂದಿರೋದಲ್ಲಿ. ಸೊ ಇವೆಲ್ಲ 3 minutes ಕುಕ್ಕಿಂಗ್ ಥರ. ಸೊ ಹಾಟ್ ವಾಟರ್ನ ಹಾಕಿ 3 minutes ಇಟ್ಟರೆ ಸಾಕು. ಸೊ ಫುಡ್ ರೆಡಿ ಆಗಿರುತ್ತೆ. ಸೊ ರೆಡಿ ಟು ಈಟ್ ಇದು. ಸೊ ಇದೇನಾದ್ರು ಅಕಸ್ಮಾತ್ ನಮಗೆ ಲೇಟ್ ಆಗಿತ್ತು, ನಮ್ಗೆ ಫುಡ್ ಸಿಗ್ತಾ ಇಲ್ಲ, ನಮ್ಗೆ ಆಚೆಗಡೆ ಹೋಗಿ ಹುಡ್ಕೋಕ್ಕೆ ಕಷ್ಟ ಆಗಿದ್ದರೆ ಸೊ ಇದನ್ನು ಪ್ರಿಫರ್ ಮಾಡ್ಬೋದು. ಸೊ ಇಟ್ಸ್ ಲೈಫ್ ಸೇವರ್ ನಮಗಂತೂ. ಸೊ ತುಂಬಾ ಹೆಲ್ಪ್ ಆಗಿದೆ ನಮಗೆ. ನೆಕ್ಸ್ಟ್ ಸೆಕ್ಷನ್ ಬಂದುಬಿಟ್ಟು ಮನಿ ಎಕ್ಸ್ಚೇಂಜು. ಸೊ ಕರೆನ್ಸಿ ಎಕ್ಸ್ಚೇಂಜ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ನಮಗೆ ಗೊತ್ತಿರಲಿಲ್ಲ. ನಾವು ಇದೇ ಥರ ಸಜೆಷನ್ಸ್ ತೊಗೊಂಡು ಇಂಡಿಯಾದಲ್ಲಿನೇ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಹೋದ್ವಿ. ಸೊ ಅದು ನಮಗೆ ನಿಯರ್ಲಿ 6,000 to 7,000 rupeesನ ಉಳಿಸಿದೆ ನಮಗೆ. ಯಾಕಂದರೆ ಇಂಡಿಯಾದಲ್ಲಿ ಕೊಡೋಷ್ಟು ಬೆಸ್ಟ್ ರೇಟು ಆ ಕಂಟ್ರೀಸಲ್ಲಿ ನಮಗೆ ಸಿಗಲ್ಲ. ಸೊ ನಾವು 2 ಕಂಟ್ರಿಗೆ ಹೋಗೋದ್ರಿಂದ, ಅಂದರೆ ಮಲೇಷಿಯಾದ ರಿಂಗೆಟ್ಸು ಮತ್ತು ಇಂಡೋನೇಷ್ಯಾದು IDR ಅದನ್ನು ತೊಗೊಂಡಿದ್ವಿ ಸ್ವಲ್ಪನೇ. ಆ್ಯಂಡ್ ಎಕ್ಸ್ಟ್ರಾ ಅಮೌಂಟ್ನ ನಾವು ಡಾಲರ್ಸಲ್ಲಿ ಕನ್ವರ್ಟ್ ಮಾಡ್ಕೊಂಡು ಹೋಗಿದ್ವಿ. ಬಿಕಾಸ್ ಡಾಲರ್ಸ್ನ ನಾವು ಆ ಕಂಟ್ರೀಸಲ್ಲಿ ಹೋದ್ರೂ, ಯಾವುದೇ ಕಂಟ್ರೀಸಲ್ಲಿ ಎಕ್ಸ್ಚೇಂಜ್ ಮಾಡಿಕೊಂಡ್ರು ಆವಾಗಿನ ಕರೆಂಟ್ ರೇಟ್ಗೆ ಕೊಡ್ತಾರೆ ಅವರು. ಸೊ ನಾವು ಮನಿ ಎಕ್ಸ್ಚೇಂಜ್ ಮಾಡಿಸಿರೋದು ಇಲ್ಲಿ ಬೆಂಗಳೂರಲ್ಲಿ ಓರಿಯೆಂಟ್ ಎಕ್ಸ್ಚೇಂಜ್ ಅಂತ. ಸೊ ತುಂಬಾ ಇನ್ಸ್ಟಂಟಾಗಿ ಮಾಡಿಕೊಂಡ್ರು. ನಮಗಂತೂ ಒಂದು ಅರ್ಧ ಗಂಟೆಲಿ ಮನಿ ಎಕ್ಸ್ಚೇಂಜ್ನ ಮಾಡಿಕೊಟ್ರು. ಸೊ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಓರಿಯೆಂಟ್ ಎಕ್ಸ್ಚೇಂಜಲ್ಲಿ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿಬಿಟ್ಟು ನಾವು ವಿತಿನ್ 30 minutes ವಿ ಹ್ಯಾವ್ ಎಕ್ಸ್ಚೇಂಜ್ಡ್ ಅವರ್ ಅಮೌಂಟ್. ಇನ್ನೊಂದು ಸೆಕ್ಷನ್ ಬಂದುಬಿಟ್ಟು ಶಾಪಿಂಗು. ಸೊ ನಾನು ನಮ್ಮ ಮನೆಯವರು ಆಲ್ಮೋಸ್ಟ್ ನಾವು ಆನ್ಲೈನಲ್ಲೇ ಶಾಪಿಂಗ್ ಮಾಡಿದ್ವಿ. ಡ್ರೆಸ್ಸಸ್ ಎಲ್ಲ ಆನ್ಲೈನಲ್ಲೇ ತೊಗೊಂಡಿದ್ವಿ. ಸೊ ಆಫ್ಲೈನಲ್ಲಿ ಯಾವುದೂ ಮಾಡಿರಲಿಲ್ಲ. ಫಸ್ಟ್ ಆಫ್ ಆಲ್ ಮಾತ್ರ ಟೈಮ್ ಇರಲಿಲ್ಲ. ನೆಕ್ಸ್ಟ್ ಜಾಕೆಟ್ ಮಾತ್ರ ನಾವು ಆಫ್ಲೈನಲ್ಲೇ ತೊಗೋಬೇಕು ಅಂತ ಡಿಸೈಡ್ ಆಗಿದ್ವಿ. ಸೊ ಎನಿಹೌ ನಾವು ಮೆಟ್ರೋ ಮಾಲ್ಗೆ ಹೋಗಿದ್ವಿ. ಡೆಕಾತ್ಲಾನಲ್ಲಿ 2 ಕಡೆನೂ ನಾವು ಜಾಕೆಟ್ಸ್ನ ಚೆಕ್ ಮಾಡಿದ್ವಿ. ಸೊ ಆವಾಗ ನಮಗೆ ಪ್ರೈಸ್ ಮತ್ತು ಕ್ವಾಲಿಟಿ ಎರಡಕ್ಕೂ ಕಂಪೇರ್ ಮಾಡಿದ್ರೆ ನಮ್ಮ ಬಜೆಟಿಗೆ ಸೂಟ್ ಆಗೋದು ಮೆಟ್ರೋ ಮಾಲಲ್ಲಿನೇ ನಮಗೆ ಸಿಕ್ತು. ಸೊ ಅಲ್ಲಿಂದನೇ ನಾವು ಅದನ್ನ ಪರ್ಚೇಸ್ ಮಾಡಿದ್ವಿ. ಸೊ ಅದು ತುಂಬ ಲೈಟ್ ವೆಯ್ಟ್ ಇದೆ. ಸೊ ಪ್ಯಾಕಿಂಗಲ್ಲೂ ಆರಾಮಾಗಿ ಟ್ರೋಲೀಸಲ್ಲೂ ಕೂಡ ನಾವು ಹಿಡಿಸ್ಬೋದು. ಪ್ಯಾಕಿಂಗ್ ಟೈಮಲ್ಲಿ ಲಿಕ್ವಿಡ್ ಐಟಮ್ಸ್, ಮೇ ಬಿ ಶಾಂಪೂ ಆಗಿರ್ಬೋದು, ಲೋಷನ್, ಹೇರ್ ಆಯಿಲ್ ಏನೇ ಇದ್ರೂ ನಾವು 100 ml ಬಾಟಲ್ಸಲ್ಲಿ ಸಪ್ರೇಟಾಗಿ ಪ್ಯಾಕ್ ಮಾಡ್ಕೋಬೇಕು. ಆ್ಯಂಡ್ ಬಿಲೋ 100 ml ಇರಬೇಕು. ಅದಕ್ಕಿಂತ ಜಾಸ್ತಿ ಆದರೆ ಅಲ್ಲಿ ಚೆಕ್ ಮಾಡೋ ಟೈಮಲ್ಲಿ ಅವರು 1 second ಕೇಳೋದು ಇಲ್ಲ, ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕ್ಬಿಡ್ತಾರೆ. ಸೊ
ಇದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಅದೆಲ್ಲ ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕು. ಸೊ ಪ್ಯಾಕಿಂಗಲ್ಲಿ ನೀವು ಫುಡ್ಸ್ಗೆ ಅಂತ ಸಪ್ರೇಟಾಗಿ ಏನು ಮಾಡೋಕ್ಕೆ ಹೋಗಬೇಡಿ. ಸೊ ಬ್ಯಾಗಲ್ಲಿ ಬಟ್ಟೆಗಳನ್ನ ಫೋಲ್ಡ್ ಮಾಡಿಡ್ತೀರಲ್ಲ, ಸೊ ಅದರಲ್ಲಿನೇ ಸೈಡಲ್ಲೆಲ್ಲ ಜಾಗ ಉಳಿದಿರುತ್ತೆ, ಅಲ್ಲೆಲ್ಲ ನೀವು ಇಟ್ಕೋಬೋದು. ನಿಮ್ಮದು ಬೇರೆ ಬೇರೆ ಥಿಂಗ್ಸ್ ಏನಾರು ಆಗಿದ್ರೆ ಮೇಕಪ್ ಐಟಮ್ಸ್ನೂ ಅಷ್ಟೇ ನೀಟಾಗಿ ಅಲ್ಲೇ ಅರೇಂಜ್ ಮಾಡ್ಕೋಬೋದು. ಸೊ ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅನ್ನೋ ಪ್ರಿನ್ಸಿಪಲ್ನ ಫಾಲೋ ಮಾಡಿದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು. ಅವರು ಅಲೋವೆನ್ಸ್ ಕೊಡ್ತಾರೆ ಅಂತ ನಾವು ಸಿಕ್ಕಾಪಟ್ಟೆ ಲಗೇಜ್ನ ತೊಗೊಂಡು ಹೋಗೋಕ್ಕಾಗಲ್ಲ, ಬಿಕಾಸ್ ಎವ್ರಿವೇರ್ ಯು ಹ್ಯಾವ್ ಟು ಕ್ಯಾರಿ ಯುವರ್ ಓನ್ ಲಗೇಜಸ್. ಸೊ ದ್ಯಾಟ್ ವಿಲ್ ಬಿ ವೆರಿ ಸ್ಟ್ರೆಸ್ಫುಲ್. ಸೊ ಅವಾಯ್ಡ್ ಸಚ್ ಥಿಂಗ್ಸ್. ಆ್ಯಂಡ್ ಒಂದು ಕ್ಯಾಬಿನ್ ಬ್ಯಾಗ್ಗೆ ದೊಡ್ಡ ಬ್ಯಾಗನ್ನೇ ನೀವು ಕ್ಯಾಬಿನ್ಗೆ ಕೊಡಿ. ಸೊ ಅದು 30 kg ತನಕ ಅಲೋವೆನ್ಸ್ ಇರುತ್ತೆ. ಇನ್ನೊಂದು ಚಿಕ್ಕ ಟ್ರೋಲಿ ಮತ್ತು ಒಂದು ಹೆಗ್ಲಿಗೆ ಹಾಕೊಳ್ಳೋ ಬ್ಯಾಗ್ನ ನಿಮ್ಮ ಜೊತೆಲೇ ಇಟ್ಕೊಂಡಿರ್ಬೋದು. ಸೊ ಇದಿಷ್ಟು ಪ್ಯಾಕಿಂಗ್ ಮತ್ತು ಅದರ್ ಪ್ರಿಪ್ರೇಷನ್ಸ್ ವೀಡಿಯೋಸ್ ಆಯಿತು. ಸೊ ಇನ್ನೂ ಏನಾದ್ರು ಡೀಟೇಲ್ಸ್ ಬೇಕಿದ್ದರೆ ಯು ಪ್ಲೀಸ್ ಕಮೆಂಟ್ ಮಾಡಿ. ಸೊ ನನಗೆ ಗೊತ್ತಿರೋಷ್ಟು ನಾಲೆಜ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಸೊ ಇದೇ ಥರ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಇದು ಬೇರೆ ಬೇರೆ ವೀಡಿಯೋಸ್, ಐಟಿನರಿ ವೀಡಿಯೋಸ್ ಆಗಿರ್ಬೋದು, ನಾವು ಫ್ಲೈಟ್ಸ್ನ ಎಲ್ಲಿ ಬುಕ್ ಮಾಡಿದ್ವಿ, ಹೋಟೆಲ್ಸ್ ಎಲ್ಲ ಹೆಂಗೆ ಸಿಕ್ತು, ಅಲ್ಲೆಲ್ಲ ಡ್ರೈವರ್ ಫೆಸಿಲಿಟೀಸ್ ಏನಿತ್ತು, ನಾವು ಕ್ಯಾಬ್ಸ್ ತೊಗೊಂಡ್ವಾ, ಸ್ಕೂಟಿ ತೊಗೊಂಡ್ವಾ, ಸೊ ಇದೆಲ್ಲ ಡೀಟೇಲ್ಸ್ನೂ ನಾನು ಮುಂದೆ ಬರೋ ಇನ್ನೊಂದು ವೀಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆ ವಿಡಿಯೋನೂ ಕೂಡ ಬೇಗನೆ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.